ಹಾಸನ ಡಿಸ್ಟ್ರಿಕ್ಟ್ ಚನ್ನರಾಯಪಟ್ಟಣ ತಾಲೂಕ್ ಹಿರಿಸೇವೆ ಹೋಬಳಿ ಬೂಕದಲ್ಲಿ ನಡೀತಾ ಇರುವಂತಹ ಜಾತ್ರೆ ಸಾಕಷ್ಟು ಅದ್ದೂರಿಯಾಗಿ ಪ್ರತಿ ವರ್ಷನೂ ಕೂಡ ನಡೆಯುತ್ತೆ. ಪ್ರತಿ ವರ್ಷ ಕೂಡ ವಿಭಿನ್ನವಾಗಿರುತ್ತೆ. ಎಲ್ಲಾ ಜಾತ್ರೆಗಳು ಕಂಪೇರ್ ಮಾಡಿದ್ರೆ ಸಾಕಷ್ಟು ಕರುಗಳು ಸೇರುವಂತಹ ಜಾತ್ರೆ ಮತ್ತು ಸಾಕಷ್ಟು ಕೆಲಸದ ಹೋರಿಗಳು ಸೇರುವಂತಹ ಜಾತ್ರೆ. ಸೊ ಬನ್ನಿ ಈ ಒಂದು ಜಾತ್ರೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಸಂದೀಪ್ ಸರ್ನ ಕೇಳಿ ತಿಳ್ಕೊಳ್ಳೋಣ. ಜಾತ್ರೆ ಯಾವಾಗ ಶುರು ಆಗ್ತಾ ಇದೆ, ಹಾಗೆ ಇವರ ಒಂದು ಹಳ್ಳಿಕರ ಹೋರಿಗಳ ಮೆರವಣಿಗೆಯನ್ನ ಯಾವಾಗ ಇಟ್ಕೊಂಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಸರ್ನ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ಹೇಗಿದೆ ಸಪ್ಲಮ್ಮ ಜಾತ್ರೆ? ಹೇಗಿದೆ ಮೊದಲಿಗೆ? ಸಪ್ಲಮ್ಮ ಜಾತ್ರೆ ಅದು ಲೋಕಲ್ ರೂಢಿ ಮೇಡಮ್. ಅದು ಬರ್ಬೇಕು, ಸಪ್ಲಮ್ಮ ದೇವಿಗೆ ಒಂದು ಪೂಜೆ ಸಲ್ಲಿಸ್ಬೇಕು, ತಾಯಿ ದರ್ಶನ ಮಾಡ್ಬೇಕು. ಅದು ಅವಾಗಿಂದ ಏನ್ ನಡ್ಕೊಂಡ್ ಬಂದಿದ್ದಾರೆ ಮಾಡ್ಕೊಂಡು ಹೋಗ್ತಾ ಇದಾರೆ ಮೇಡಮ್. ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದನ್ನೆಲ್ಲ ಚೆನ್ನಾಗಿ ಕಿತ್ತಿದೆ. ಕಂಪೇರ್ ಟು ಬೇರೆ ಜಾತ್ರೆ ಲೆಕ್ಕ ನೋಡಿದ್ರೆ ಈ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಎತ್ಕೊಳು ಸೇರಿದ್ದಾರೆ, ಜನ ಕೂಡ ಚೆನ್ನಾಗಿ ಸೇರಿದ್ದಾರೆ. ಒಳ್ಳೆ ಎತ್ಕೊಳು ಎಲ್ಲ ಸೆಲೆಕ್ಟೆಡ್ ಎತ್ಕೊಳು, ದೊಡ್ಡ ಎತ್ಕೊಳು ಸೇರಿದ್ದಾರೆ. ಬೆಂಗಳೂರು ಅವರೆಲ್ಲ ಬೆಂಗಳೂರು ಕಡೆ ಮೇನ್ ಆಗಿ ಏನಂದ್ರೆ ಸಪ್ಲಮ್ಮ ಜಾತ್ರೆ ಮೆರವಣಿಗೆಗಳು ಜಾಸ್ತಿ. ಸೊ ಮೆರವಣಿಗೆಗಳು ತುಂಬಾ ಚೆನ್ನಾಗಿ ನಡೀತಾ ಇಲ್ಲಿ. ಓಕೆ, ಸೊ ಈಗ ನಿಮ್ಮ ಬೂಕ ಜಾತ್ರೆ ಕೂಡ ಶುರು ಆಗ್ತದೆ ಸರ್. ಈಗ ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅದ್ರ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ಹೇಳಿರೋದು ಬಂತು ಕ್ಯಾಪ್ಟನ್ ಬಂತು. ದಯವಿಟ್ಟು ನಮ್ಮ ಜಾತ್ರೆ ಬಂದು 6ನೇ ತಾರೀಕಿಂದ ಸೇರುತ್ತೆ. 8ನೇ ತಾರೀಕು ನಾನು ಮೆರವಣಿಗೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ಇದೊಂದು ಇನ್ವಿಟೇಷನ್ ಇಟ್ಕೊಳ್ಳಿ. 8-9 ಜೊತೆ ಇಟ್ಕೊಂಡಿದ್ದಾವೆ. ಎಲ್ಲ ಸುಧಾರಿಸ ತೀರಾ ಕಷ್ಟ ಆಗ್ತಾ ಇದೆ. ಆದಷ್ಟು ಎಲ್ಲರಿಗೂ ಫೋನ್ ಮಾಡ್ತೀನಿ. ಅದನ್ನ ಬಿಟ್ಟು ಏನಾದ್ರು ತಪ್ಪರೆ ದಯವಿಟ್ಟು ಇದನ್ನ ಇನ್ವಿಟೇಷನ್ ಅಂತ ಅನ್ಕೊಳ್ರಿ. ದಯವಿಟ್ಟು ನೀವು ನಮ್ಮ ಜಾತ್ರೆಗೆ ಬಂದು ರಂಗನಾಥಸ್ವಾಮಿ ದೇವ್ರಿಗೆ ಪ್ಲಸ್ ನಮ್ಮ ಬಸಪ್ಪನ ಕೃಪೆಗೆ ಪಾತ್ರ ಆಗಬೇಕು. ಮೆರವಣಿಗೆ ಇಟ್ಕೊಂಡಿದ್ದೀವಿ 8ನೇ ತಾರೀಕು. ದಯವಿಟ್ಟು ಬರಬೇಕು. ಸೊ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿ ಕರೆಯೋದು ತುಂಬಾ ಕಷ್ಟ ಆಗುತ್ತೆ. ಸಾಕಷ್ಟು ಜನ ಕರೆದು ಟ್ರೈ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ಮಿಸ್ ಆಗಿದ್ರೆ ತಪ್ಪಾಗಿ ಭಾವಿಸ್ಬೇಡಿ. ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಇದ್ದಾರೆ. 6ನೇ ತಾರೀಕಿಂದ ಬೂಕ ಜಾತ್ರೆ ಶುರು ಆಗ್ತಾ ಇದೆ. 8ನೇ ತಾರೀಕು ಸಂದೀಪ್ ಸರ್ ಅವರ ಹಳ್ಳಿಕರ ಹೋರಿಗಳ ಮೆರವಣಿಗೆನ ತುಂಬಾ ಅದ್ದೂರಿಯಾಗಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಬಾಂಧವರು, ಅಭಿಮಾನಿಗಳು ಎಲ್ಲರೂ ಕೂಡ ಭಾಗವಹಿಸಿ ಜಾತ್ರೆಯನ್ನ ಮೆರವಣಿಗೆಯನ್ನ ಯಶಸ್ವಿಗೊಳಿಸ್ತಾರೆ. ಸೊ ಜಾತ್ರೆ 6ನೇ ತಾರೀಕಿಂದ ಎಷ್ಟನೇ ತಾರೀಕು ಇದೆ ಸರ್? 6ನೇ ತಾರೀಕಿಂದ 12ನೇ ತಾರೀಕು ಮೇಡಮ್. ಆಲ್ಮೋಸ್ಟ್ 12-13 ಗಂಟೆ 13 ಕಮಿಟಿ ಇರುತ್ತೆ. 12ನೇ ತಾರೀಕು ಗಂಟ ಆಲ್ಮೋಸ್ಟ್ ತುಂಬ ಜಾತ್ರೆ ಇರುತ್ತೆ. ಸೊ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬಾ ಆಗುತ್ತೆ. ಇನ್ನ 12, 13 ನಡೆಯುತ್ತೆ ಮೇಡಮ್. 13ನೇ ತಾರೀಕು ಗಂಟ ಇರುತ್ತೆ. 16ನೇ ತಾರೀಕು ಬೇರೆ ಇದೆ. ಬಹುಮಾನವಾಗಿ ಏನ್ ಕೊಡ್ತಾ ಇದಾರೆ ಸರ್? ಕೊಡ್ತಾ ಇದಾರೆ ಜಾತ್ರೆನಲ್ಲಿ? ಆಗಿಲ್ಲ. ಎಮ್ಮೆಲ್ ಅವ್ರು ಹೇಳಿದಾರೆ ಚಿನ್ನ ಕೊಡ್ತೀನಿ ಅಂತ. ಅದೊಂದು ಹೆಮ್ಮೆ ವಿಷಯ. ಬಟ್ ಅದೊಂದು ಇನ್ನ ನಡೀತಾ ಇದೆ ಮೇಡಮ್. ಇನ್ನು ಅದು ತೀರ್ಮಾನ ಆಗಿಲ್ಲ, ಇನ್ನು ಪೆಂಡಿಂಗ್ ಅಲ್ಲಿ ಇದೆ. ಹಾಗಾದ್ರೆ ಓಕೆ. ಸೊ ಒಟ್ಟಾರೆಯಾಗಿ ಒಂದು ಉತ್ತಮವಾಗಿರುವಂತಹ ಒಂದು ಬಹುಮಾನವನ್ನ ಕೊಡುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇದೆ. ಅದೆಲ್ಲ ಆದ ತಕ್ಷಣ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ರೈತರು ಕೂಡ ಬೂಕ ಜಾತ್ರೆಗೆ ಬಂದು ವಿಸಿಟ್ ಮಾಡಿ. ಬೂಕ ಜಾತ್ರೆ ಒಂಥರ ಚೆನ್ನಾಗಿರುತ್ತೆ. ಸಾಕಷ್ಟು ಹೋರಿಗಳು ಸೇರುತ್ತೆ. ಎಸ್ಪೆಷಲಿ ಕೆಲಸದ ಹೋರಿಗಳು ಸಿಕ್ಕಾಪಟ್ಟೆ. ಕರುಗಳು ಸ್ಪೆಷಲ್ ಒಳ್ಳೊಳ್ಳೆ ಕರುಗಳು ಸೇರುತ್ತೆ. ನಮ್ ಕಡೆ ಈ ದೇಶದ ಗಿರಾಕಿಗಳು ಜಾಸ್ತಿ. ಹಾವೇರಿಯವರು, ಉತ್ತರ ಕರ್ನಾಟಕ ಜನ ಬರ್ತಾರೆ. ಉತ್ತರ ಕರ್ನಾಟಕದವರು, ಕಲ್ಯಾಣ ಕರ್ನಾಟಕದವರು ತುಂಬಾ ಜನ ಬರ್ತಾರೆ. ಸೊ ಎಸ್ಪೆಷಲಿ ಬೂಕ ಅಂದ್ರೆ ಕರುಗಳಿಗೆ ಒಂದು ಹೆಸರುವಾಸಿ. ಒಳ್ಳೊಳ್ಳೆ ಕರುಗಳು ಸೇರ್ತವೆ. ಈ ಸತಿ ದೊಡ್ಡ ಎತ್ತುಗಳು ಚೆನ್ನಾಗಿ ಮಾಡಿದಾರೆ. ಎಲ್ಲ ಸ್ನೇಹಿತರುಗಳು ಒಳ್ಳೊಳ್ಳೆ ಎತ್ತುಗಳೆಲ್ಲ ಸೇರ್ತಾ ಇದಾವೆ. ದಯವಿಟ್ಟು ಬನ್ನಿ. ಒಳ್ಳೆ ನಿಮ್ಗೆ ರಸದೌತಣ ಅನ್ನೋಕ್ಕಿಂತ ಒಳ್ಳೆ ಮನರಂಜನೆ ಇರುತ್ತೆ. ಒಂದ್ ಕಣ್ಣು ತಂಪಾಗುತ್ತೆ. ಒಂದು ರಂಗನಾಥಸ್ವಾಮಿ ಕೃಪೆಗೂ ಪಾತ್ರ ಆಗ್ತೀರಾ. ಹಾಗೆ ನಮ್ಮ ಬಸಪ್ಪನ್ನು ಮೆರೆಸ್ದಂಗೆ ಅದೊಂದು ಏನೋ ಒಂದು ಖುಷಿ ಮೇಡಮ್. ಅದೊಂದು ಮೆರೆಸೋದೇ ಒಂದು ಖುಷಿ. ಎಲ್ಲ ನಾನು ಅಂತಲ್ಲ, ನಮ್ಮ ಭಾಗದಲ್ಲಿ ಎಲ್ಲಾರು ತುಂಬಾ ತುಂಬಾ ಚೆನ್ನಾಗಿ ಮೆರೆಸ್ತಾರೆ ಬಸಪ್ಪನ. ಸೊ ಅದಕ್ಕೆ ಒಟ್ಟು ಎಷ್ಟು ಜೊತೆವರೆಗೆ ರೆಡಿ ಮಾಡಿದ್ದೀರಾ ಸರ್? ಮೇಡಮ್ ಈಗ 8 ಜೊತೆ ರೆಡಿ ಆಗಿದೆ ಮೇಡಮ್. 8 ಜೊತೆ ಆದ್ರೆ ಅದರಲ್ಲಿ 2 ಒಂಟಿ ಇದೆ. ಸೊ ಇನ್ನ ಅದಕ್ಕೆ ಊಟ ಮಾಡ್ಬೇಕು ಅಂತಾನೆ ಇವತ್ತು ಸಪ್ಲಮ್ಮ ಬಂದಿದೀವಿ. ಸೊ ಇನ್ನ ಜಾತ್ರೆ ಆಗೋರ್ಗು ಸ್ವಲ್ಪ ಬಿಸಿ ಇರುತ್ತೆ. ಹೋರಿಗಳು ಹುಡುಕಾಟ, ಇನ್ನ ಜಾತ್ರೆ ಪ್ರಿಪರೇಷನ್ಸ್ ಎಲ್ಲ ಕೂಡ. ಸೊ ಎಲ್ಲಾ ಜಾತ್ರೆಗಳು ಒಂಥರ. ಅದು ನಿಮ್ಮ ಬೂಕ ಜಾತ್ರೆನ ಒಂಥರ ಸ್ಪೆಷಲ್. ಆಕ್ಚುಲಿ ಅಲ್ಲಿ ಮೆರವಣಿಗೆಗಳೇ ಸ್ಪೆಷಲ್ ಬೂಕ ಜಾತ್ರೆನಲ್ಲಿ, ಆ ಭಾಗದಲ್ಲಿ ಆಕ್ಚುಲಿ ಡಿಜೆ ಎಲ್ಲ ಹಾಕೊಂಡು ಮೆರವಣಿಗೆ ಡಿಫ್ರೆಂಟ್ ಆಗಿರುತ್ತೆ. ಬುಕ್ಕ ಜಾತ್ರೆನಲ್ಲಿ ಒಂಥರ ಚೆನ್ನಾಗಿರುತ್ತೆ. ನೈಟ್ ಆದ್ರೂ ಮೆರವಣಿಗೆ ನಡೀತಾನೆ ಇರುತ್ತೆ, ಡಿಜೆಗಳು ಹೋಗ್ತಾನೆ ಇರುತ್ತೆ. ಸೊ ನೋಡೋದಕ್ಕೂ ಚುಂಚನಕಟ್ಟೆ ಎಲ್ಲ 11 ಗಂಟೆ 10 ಗಂಟೆ ಎಲ್ಲ ನಡೀತಾನೆ ಇರುತ್ತೆ. ಹೌದೌದು, ಚೆನ್ನಾಗಿರುತ್ತೆ ಆಕ್ಚುಲಿ. ಇವತ್ತು ಈ ದಿನ ಇದು ಮರವೇನಾಡಪ್ಪ ಅವ್ರಿಗಂತೂ
ಸೊ ನಾನು ಖುದ್ದಾಗಿ ಬಂದು ಮರವೇದಣ್ಣಪ್ಪ ಅವ್ರನ್ನ ನಮ್ಮ ಜಾತ್ರೆಗೆ ಇನ್ವೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಂಪಣ್ಣವ್ರನಲ್ಲಿ ಆದರ್ಶನಲ್ಲಿ ಕರೆಯೋಕ್ಕೋಸ್ಕರ ಈ ಗೊಂತಿಗೆ ಇದು ಮರವೇದಣ್ಣಪ್ಪ ಅವ್ರ ಗೊಂತು ಇದರಲ್ಲಿ ಸಪ್ಲಮ್ದಲ್ಲಿ ಮರವೇದಣ್ಣಪ್ಪ ಅವ್ರ ಗೊಂತಕ್ಕೆ ಬಂದು ನಾನು ಇವತ್ತು ನಮ್ಮ ಮರವೇದಣ್ಣಪ್ಪ ಅವ್ರನ್ನ ಕೆಂಪಣ್ಣನ ಆದರ್ಶನ ಖುದ್ದಾಗಿ ಕರಿಬೇಕು ಅಂತಾನೆ ಬಂದಿರೋದು ಈ ಗೊಂತಿಗೆ. ಹೌದಾ ಸರ್, ತುಂಬಾ ಖುಷಿ ಆಯ್ತು. ಸಾಕಷ್ಟು ಹಿರಿಯರು, ಸಾಕಷ್ಟು ಅನುಭವಸ್ಥರು ಹಳ್ಳಿಕಾರ್ನಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ ತಾತ ಅವರು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಹಿರಿಯರನ್ನ ಗೌರವಿಸಿ ನಿಮ್ಮಂಥವ್ರು ಎಲ್ಲರೂ ಕೂಡ ಬಂದು ಸೊ ಇನ್ವೈಟ್ ಮಾಡಿ ಅವರ ಆಶೀರ್ವಾದ ತಗೊಳ್ಳೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಜಾತ್ರೆ ತುಂಬಾ ಯಶಸ್ವಿ ಆಗಲಿ, ಮೆರವಣಿಗೆ ಕೂಡ ತುಂಬಾ ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಆಲ್ ದಿ ಬೆಸ್ಟ್ ಸರ್.